ಅಂಬೇಡ್ಕರ್ ನಾಮಫಲಕ ಅಳವಡಿಸುವ ವಿಚಾರದಲ್ಲಿ ಎರಡು ಕೋಮುಗಳ ನಡುವೆ ಘರ್ಷಣೆ ನಡೆದಿದ್ದ ನಂಜನಗೂಡು ತಾಲೂಕಿನ ಹಲ್ಲರೆ ಗ್ರಾಮಕ್ಕೆ ಇಬ್ಬರು ಶಾಸಕರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂಜನಗೂಡಿನ ಶಾಸಕ ದರ್ಶನ್ ಧ್ರುವನಾರಾಯಣ್ ಮತ್ತು ಎಚ್ಡಿ ಕೋಟೆ ಶಾಸಕ ಅನಿಲ್ ಚಿಕ್ಕಮಾದು ಅಧಿಕಾರಿಗಳು ಮತ್ತು ಮುಖಂಡರ ಸಭೆ ನಡೆಸಿ ಘಟನೆಗೆ ಸಂಬಂಧಿಸಿದಂತೆ ಮಾಹಿತಿ ಪಡೆದುಕೊಂಡರು. ಇದಲ್ಲದೆ ಸಭೆಯ ನಂತರ ಎರಡು ಕೋಮುಗಳ ಬೀದಿಗಳಿಗೆ ತೆರಳಿ ಹಾನಿಗೊಳಗಾಗಿದ್ದ ಸ್ಥಳಗಳನ್ನು ವೀಕ್ಷಿಸಿದರು. ಈ ವೇಳೆ ಎರಡು ಕೋಮಿನ ಸಂತ್ರಸ್ತ ಮಹಿಳೆಯರು ನಮಗೆ ನ್ಯಾಯ ಕೊಡಿಸುವಂತೆ ಶಾಸಕರಲ್ಲಿ ತಮ್ಮ ಅಳಲು ತೋಡಿಕೊಂಡರು. ಇದೇ ವೇಳೆ ಸಂತ್ರಸ್ತರ ಅಹವಾಲು ಆಲಿಸಿದ ಶಾಸಕರು ಘಟನೆಯಿಂದ ನೊಂದವರಿಗೆ ಸರ್ಕಾರದಿಂದ ಪರಿಹಾರ ಕೊಡಿಸುವ ಜೊತೆಗೆ 1 ತಿಂಗಳವರೆಗೆ ಉಚಿತ ಆಹಾರ ಪದಾರ್ಥ ನೀಡುವಂತೆ ತಿಳಿಸಲಾಗಿದೆ. ಸ್ವಸಹಾಯ ಸಂಘದ ಹಣ ಕಟ್ಟುವುದಕ್ಕೂ 1 ತಿಂಗಳ ಕಾಲಾವಕಾಶ ಕೊಡುವಂತೆ ಅಧಿಕಾರಿಗಳಿಗೆ ಹೇಳಿದ್ದೇವೆ ಅಂತ ಭರವಸೆ ನೀಡಿದ್ರು. ಹಾಗೆಯೇ ಎರಡು ಕೋಮಿನಲ್ಲೂ ಮತ್ತೆ ಯಾರನ್ನು ಬಂಧಿಸದಂತೆ ಪೊಲೀಸರಿಗೂ ಸಹ ತಿಳಿಸಲಾಗಿದೆ ಅಂತ ಸ್ಪಷ್ಟಪಡಿಸಿದ್ರು. ಇನ್ನು ಇತ್ತೀಚೆಗೆ ಹಲ್ಲರೆ ಗ್ರಾಮದಲ್ಲಿ ನಡೆದಿದ್ದ ಎರಡು ಕೋಮುಗಳ ನಡುವಿನ ಘರ್ಷಣೆಯಲ್ಲಿ ಎಎಸ್ಐ ಸೇರಿದಂತೆ ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದವು. ಜೊತೆಗೆ ಮನೆಯ ಮೇಲ್ಛಾವಣಿಗಳು ಹಾಗೂ ಕೆಲವು ವಾಹನಗಳು ಜಖಂಗೊಂಡಿದ್ದವು. ಒಟ್ಟಾರೆ ನಂಜನಗೂಡು ತಾಲೂಕಿನ ಹಲ್ಲರೆ ಗ್ರಾಮ ಇದೀಗ ಬೂದಿ ಮುಚ್ಚಿದ ಕೆಂಡದಂತಿದೆ. ಆಗ್ಬಾರ್ದಾಗಿತ್ತು. ಇವತ್ತು ನಿಮ್ಗೆಲ್ರಿಗೂ ಕೂಡ ಗೊತ್ತೈತೆ, ಧ್ರುವಣ್ಣ ಸರ್ ಗೊತ್ತಲ್ಲ, ನಮ್ಮ ತಂದೆಯವ್ರು ಗೊತ್ತಲ್ಲ, ಚಿಕ್ಕಮಾದು ಅಂತ. ಅವರಿಬ್ರು ಒಳ್ಳೆ ಉತ್ತಮವಾಗಿ ಕೆಲಸ ಮಾಡಿದ್ರು. ನಮ್ಮ ತಾಲೂಕಿಗೆ ನಂಜನಗೂಡಿಗೆ ಎಲ್ಲರ ಯಾವಾಗಲೂ ಕೂಡ ಬರ್ತಾ ಹೋಗ್ತಿದ್ರು. ಏನೇ ನ್ಯಾಯ ಪಂಚಾಯತಿ ಇದ್ರು ಕೂಡ ಒಟ್ಟಿಗೆ ಬಂದು ಮಾಡಿ ಹೋಗ್ತಿದ್ರು. ಅದೇ ರೀತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿ ಚೌಕಟ್ಟಿನಲ್ಲಿ ಎಲ್ರಿಗೂ ಕೂಡ ಈ ದೇಶದಲ್ಲಿ ಬದುಕಂತ ಅರ್ಹತೆ ಎಲ್ರಿಗೂ ಕೂಡ ಕೊಟ್ಟಿದ್ರು. ಬಹಳ ನೋವಿಂದ ಮಾತಾಡ್ತೀರಿ, ನಾವು ಆಚೆ ಹೋಗ್ಬೇಕು, ಹೊರಗಡೆ ಹೋಗ್ಬೇಕು. ಯಾರು ಕೂಡ ಈ ದೇಶದಿಂದ ಹೊರಗಡೆ ಹೋಗಿದ್ರೆ ಸಂವಿಧಾನದಲ್ಲಿ ಕೊಟ್ಟಿಲ್ಲ. ಎಲ್ರಿಗೂ ಕೂಡ ಅರ್ಹತೆ ಇದೆ. ಇವತ್ತು ಗ್ರಾಮ ಪಂಚಾಯತಿಯಿಂದ ಹಿಡಿದು ಪ್ರಧಾನಮಂತ್ರಿ ಡೆಲ್ಲಿ ಗೊತ್ತಲ್ಲ, ನರೇಂದ್ರ ಮೋದಿ ಅವ್ರಿಗೂ ಕೂಡ ಅಂಬೇಡ್ಕರ್ ಅವ್ರ ಭಾವಚಿತ್ರವನ್ನ ಎಲ್ಲಾ ಕಡೆಯೂ ಕೂಡ ಹಾಕಿರ್ತಾರೆ. ಯಾವುದೇ ರೀತಿ ಇಡೀ ಪ್ರಪಂಚದಲ್ಲಿ ದೇಶದಲ್ಲಿ ಯಾರ್ದಾರು ಅತಿ ಹೆಚ್ಚು ಭಾವಚಿತ್ರ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತರ್ತಕ್ಕಂಥ ವಿಚಾರ. ಅದರಿಂದ ಇವತ್ತು ಯಾರೋ ಒಬ್ರು ಕಿಡಿಗೇಡಿಗಳು, ಯಾರೋ 3-4 ಜನ ಒಂದು ಉದ್ದೇಶಪೂರ್ವಕವಾಗಿ ಇದು ಆಗ್ಬಾರ್ದು ಅಂತ ಏನೋ ಅವ್ರವ್ರ ರಾಜಕೀಯ ಬೆಳೆ ಬಯಸೋಕ್ಕೋ ಇಲ್ಲ ಅಕ್ಕಪಕ್ಕದ ಗ್ರಾಮದಿಂದ ಏನೋ ಒಂದು ಇನ್ಸಿಡೆಂಟ್ ಆಗಿರ್ಬೇಕು. ಹಿಂದೆ ಇವತ್ತು ನೀವು ಈ ಊರಿಗೆ ಬಂದು ಎಷ್ಟು ವರ್ಷ ಆಯ್ತು? 40-50 ವರ್ಷ ಆಗಿತ್ತಾ? ಆಗಿರ್ಬೋದು. 50-70 ವರ್ಷದಿಂದನೂ ಕೂಡ ಎಲ್ಲರೂ ಒಟ್ಟಿಗೆ ಇದ್ದೀರಿ, ಒಟ್ಟಿಗೆ ಹಬ್ಬ ಮಾಡ್ತೀರಿ, ಮಾತಾಡ್ತೀರಿ. ಅವ್ರ ಮದ್ವೆಗೆ ನೀವು ಕರಿತೀರಿ, ನಿಮ್ಮ ಮದ್ವೆಗೆ ಅವ್ರು ಹೋಯ್ತಿರೋ ಇಲ್ವೋ? ನಿಮ್ಮ ಮದ್ವೆಗೆ ಅವ್ರು ಕರಿತಿರ್ತಾನೆ, ಅವ್ರ ಮದ್ವೆಗೆ ನೀವು ಕರಿತಿರ್ತಾನೆ. ಯಾರು ತೀರೋದಾಗ ಅವರು ಬರ್ತಾರೆ, ನೀವು ಹೋಯ್ತಿರ್ತಾನೆ. ಈಗ ಯಾವ್ದೋ ಒಂದು ವಿಚಾರಕ್ಕೆ ಅಂದ್ರೆ ಯಾರೋ ಒಬ್ರು ಕಿಡಿಗೇಡಿಗಳು ಮಾಡಿದ್ಕೆ ಇಡೀ ಊರನ್ನೇ ಬೇಸಿಕ್ ಇವತ್ತು ಇಡೀ ಮೈಸೂರು ಜಿಲ್ಲೆ ಅಲ್ಲ, ಕರ್ನಾಟಕನೇ ನೋಡ್ತಾ ಇತ್ತು. ಇವತ್ತು ಹಲ್ಲರೆ ಗ್ರಾಮ ಹಿಂಗೆ ಆಗೈತೆ ಅಂತ. ಇದು ಮುಂಚೆ ಮೊದಲು ತರ ಇದು ಆಗೋದು ಬೇಡ. ಯಾರು ತಪ್ಪು ಮಾಡವ್ರೆ ಅವ್ರ ವಿರೋಧವಾಗಿ ಕಾನೂನಬದ್ಧವಾಗಿ ನಾವು ಅವ್ರಿಗೆ ಕ್ರಮ ವಹಿಸೋಕ್ಕೆ ಈಗ ಆಲ್ರೆಡಿ ನಮ್ಮ ದರ್ಶನ್ ಧ್ರುವನಾರಾಯಣ್ ಅವರು ಹಲವಾರು ಬಾರಿ ಬಂದು ಭೇಟಿ ಮಾಡಿದ್ದಾರೆ. ಅವತ್ತು ಇನ್ಸಿಡೆಂಟ್ ನಡೆದಿದ್ದು ಸಂಜೆಗೆ ಬಂದವ್ರೆ. ಬೇರೆ ಶಾಸಕರುಗಳು ಯಾರೇ ಆದ್ರೂ ಆಯ್ತು ಅದೆಲ್ಲ ಮುಗಿಲಿ, ಆಗ್ಲಿ 1-2 ದಿನ ಬಿಟ್ಟು ಹೋಗುವ ಅಂತ ಬರ್ತಿದ್ರು. ಅದು ಇವ್ರೇನ್ ಮಾಡಿದ್ರು, ಈಗ ನಡೆದ ತಕ್ಷಣ ಎಲ್ಲಾ ಕಾರ್ಯಕ್ರಮಗಳು ಕ್ಯಾನ್ಸಲ್ ಮಾಡ್ಬಿಟ್ಟು ತಮ್ಮ ಊರಿಗೆ ಬಂದ್ಬಿಟ್ಟು ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋ ಕಷ್ಟಪಟ್ಕೊಂಡು ಅವತ್ತು ಬಂದು ಎಲ್ಲವನ್ನು ಕೂಡ ವೀಕ್ಷಣೆ ಮಾಡಿ ಎಲ್ಲರಿಗೂ ಕೂಡ ಒಂದು ಕಿವಿ ಮಾತು ಹೇಳಿ ಹೋಗಿದ್ದಾರೆ. ಇವತ್ತು ನಾವು ಬಂದಿರೋ ಉದ್ದೇಶ ಏನು? ಎಲ್ಲ ಮುಖಂಡರುಗಳೆಲ್ಲ ಬಂದವ್ರೆ. ನಮ್ಮ ಕೋಟೆ ಅವರು ಬಂದವ್ರೆ, ಬಹಳಷ್ಟು ಜನ ಎರಡೂ ಸಮುದಾಯದ ಮುಖಂಡರುಗಳು, ಲೀಡರ್ಗಳು, ಕೋಟೆಯವರು, ನಂಜನಗೂಡವರು ಎಲ್ಲರೂ ಕೂಡ ಬಂದು ಏನಾದ್ರು ಇದಕ್ಕೆ ಪರಿಹಾರ ಮಾಡಬೇಕು ಅನ್ನೋ ಉದ್ದೇಶ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಈಗ ಆಲ್ರೆಡಿ ಎಷ್ಟು ಮನೆ ಡ್ಯಾಮೇಜ್ ಆಗೈತಿ ಅಷ್ಟಕ್ಕೂ ಕೂಡ ನಮ್ಮ ಸರ್ಕಾರ ವತಿಯಿಂದ ಅದನ್ನ ರಿಪೇರಿ ಮಾಡ್ತೀವಿ. ಮೊದಲು ಮನೆಗಳು ಯಾವ ರೀತಿ ಇತ್ತು ಅದನ್ನ ನಾವು ಮಾಡ್ಕೊಡ್ತೀವಿ ಅಂತ ದರ್ಶನ್ ಅವ್ರು ಒಪ್ಕೊಂಡು ನಾವು ಕೂಡ ಅದೇ ಮಾತನ್ನ ಹೇಳ್ತೀವಿ. ಜೊತೆಗೆ ತಪ್ಪು ಯಾರು ಮಾಡವ್ರೆ ಅವ್ರಿಗೆ ಬಗ್ಗೆ ಕ್ರಮ ವಹಿಸಿ ಅಂತ ನೀವು ಕೇಳ್ಕೊಂಡ್ರೆ ಅವ್ರಿಗೂ ಕೂಡ ಕ್ರಮ ವಹಿಸಿ. ಮತ್ತೆ ಆಸ್ಪತ್ರೆಯಲ್ಲಿ ಇರೋರಿಗೆ ಡಿಸ್ಚಾರ್ಜ್ ಮಾಡಿ ಅಂತ ಕೇಳ್ಕೊಂಡಿದ್ದೆ. ಆಸ್ಪತ್ರೆಗೆ ಬರ್ತಾರೆ, ಆಸ್ಪತ್ರೆಯಲ್ಲಿ ಹೊರಗಡೆ ಬರಬೇಕು. ಟ್ರೀಟ್ಮೆಂಟ್ ಏನಾಯ್ತು ನಮ್ಮ ಸರ್ಕಾರ ವತಿಯಿಂದ ಅದನ್ನ ಮಾಡಿಸ್ಕೊಡ್ತೀವಿ. ಮತ್ತೆ ಈಗ ಆಲ್ರೆಡಿ ನಾನು ತಹಸೀಲ್ದಾರ್ಗೆ ದರ್ಶನ್ ಅವರು ಹೇಳಿದ್ದಾರೆ, 1 ತಿಂಗಳು ರೇಷನ್ ಎರಡು ಕಡೆಗೂ ಕೂಡ, ಎರಡು ಸಮುದಾಯಕ್ಕೂ ಕೂಡ 1 ತಿಂಗಳು ರೇಷನ್ ನಿಮ್ಗೆ ಬರ್ತದೆ. ಸೋಮವಾರದಿಂದನೇ ಕೂಡ ಕೊಡೋಕೆ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ. ಅದ್ರ ಬಗ್ಗೆ ಯಾವುದೇ ರೀತಿ ಮಾಡ್ಕೊಳಕ್ ಹೋಗ್ಬೇಡಿ. ಮುಂದಿನ ದಿನಗಳಲ್ಲಿ ಮೊದಲು ಯಾವ ರೀತಿ ಊರು ವಾತಾವರಣ ಇತ್ತು ಅದೇ ರೀತಿ ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಎಲ್ರಿಗೂ ಕೂಡ ಮತ್ತೆ ಮನವಿ ಮಾಡ್ತೀನಿ. ಕೂಡ ನಾನು ಬಂದಿದ್ದೆ, ನೀವೆಲ್ಲ ಇದ್ರಿ ಅಂತ ಅನ್ಕೊಂಡಿದ್ದೀನಿ. ತಮ್ಮೆಲ್ಲರಿಗೂ ಮಾತಾಡ್ಸಿ ನಾನು ಹೋಗಿದ್ದೆ. ಅವತ್ತೂ ನಿಮ್ಗೆ ಹೇಳಿದ್ದೆ ನಾನು, ನಿಮ್ಮ ಸೆಕ್ಯೂರಿಟಿ ಏನಿದೆ, ನಿಮ್ಮ ಭದ್ರತೆ ಏನಿದೆ ಅದು ನನ್ನ ಜವಾಬ್ದಾರಿ. ಅದಕ್ಕೆ ಪೊಲೀಸರು ಇವತ್ತು ನಿಮ್ಮನ್ನ ಕಾಯ್ತಾ ಇರೋದು, ನಿಮಗೋಸ್ಕರನೇ ಇರೋದು. ನಮ್ಮ ತಂದೆಯವರು ಈ ಭಾಗದಲ್ಲಿ ಸಂಸದರಾಗಿ ಕೆಲಸ ಕಾರ್ಯ ಮಾಡ್ಕೊಂಡು ಬಂದಿದ್ರು. ನಾನು ಕೊನೆ ಹೆಸರುವರೆಗೂ ನಿಮಗೋಸ್ಕರನೇ ಜೀವನ ಮಾಡೋದು, ನಿಮಗೋಸ್ಕರ ಸೇವೆ ಮಾಡೋದು. ಅವತ್ತು ಹೇಳಿದೀನಿ, ಇವತ್ತು ಹೇಳ್ತಾ ಇದೀನಿ. ಅದಕ್ಕೆ ನಾನು ಬದ್ಧ. ಅರ್ಥ ಆಯ್ತಾ? ಅದನ್ನ ಬಿಟ್ಟು ಈಗ
ನಿಮ್ಗೆ ಯಾವತ್ತು ಮನೆಗಳನ್ನ ನಿಮ್ಮ ಪ್ರತಿಯೊಬ್ಬರು ಮನೆಗಳನ್ನ ನಾನು ನೋಡಿದ್ದೆ. ಕೆಲವರಿಗೆ ಹಂಚು ಏಟಾಗಿದೆ, ಕೆಲವರಿಗೆ ಈ ಶೀಟ್ ಏಟಾಗಿದೆ, ಕೆಲವರಿಗೆ ನಲ್ಲಿಗಳೆಲ್ಲ ಮುರಿದಾಕಿದ್ದಾರೆ. ಇದೆಲ್ಲ ನಾನು ನೋಡಿದ್ದೇನೆ. ಅದಕ್ಕೆ ಈಗ ಮೊದಲನೇದಾಗಿ ನಾವು ಶಾಂತಿ ಸಭೆ ಮಾಡಿದ ನಂತರ ನಿಮ್ಮ ಮನೆಗಳಲ್ಲಿ ಏನೇನೋ ಡ್ಯಾಮೇಜ್ಗಳಾಗಿದೆ ಅದನ್ನೆಲ್ಲ ಕ್ರೋಢೀಕರಿಸಿ ಸರ್ಕಾರದ ವತಿಯಿಂದ ಅದನ್ನ ಮರುಪಾವತಿ ನಾವು ಮಾಡ್ಕೊಡ್ತೇವೆ. ಮುಂಚೆ ಯಾವ ರೀತಿ ನಿಮ್ಮ ಮನೆಗಳಿತ್ತು ಅದನ್ನ ನಿರ್ಮಾಣ ನಾವು ಮಾಡ್ಕೊಡ್ತೇವೆ. ಅದನ್ನ ಈ ಹಿಂದೆ ಕೂಡ ನಾವು ತಮ್ಮೆಲ್ಲರಿಗೂ ಹೇಳಿದೆ ನಾನು. ಅದಕ್ಕೂ ನಾನು ಬದ್ಧ. ಅರ್ಥ ಆಯ್ತಾ? ಜೊತೆಗೆ ಈಗ ಕಾನೂನು ರೀತಿಯ ಕ್ರಮ ಆಗಬೇಕಾಗಿದೆ. ಈಗ ಈ ಒಂದು ಗಲಾಟೆ ಮಧ್ಯೆ ಏನೇನೋ ಚಟುವಟಿಕೆಗಳಾಗಿದೆ ಅದನ್ನ ನೋಡಿಕೊಂಡು FIR ಗಳನ್ನ ಮಾಡಿರೋಂಥದ್ದು. ಅದಕ್ಕೆ ಕಾನೂನಿದೆ, ಕಾನೂನು ಪ್ರಕ್ರಿಯೆ ಇದೆ. ಅದರಲ್ಲಿ ನಾವು ಯಾವ ರೀತಿ ನಿಮ್ಮೆಲ್ಲರಿಗೂ ಸಹಾಯವನ್ನ ಮಾಡ್ಬೋದು ಅದಕ್ಕೆ ನಾವು ಮಾಡ್ಕೊಡ್ತೇವೆ. ಆಯ್ತಾ? ಅದ್ರಲ್ಲಿ ಒಂದು. ಜೊತೆಗೆ ಯಾರು ತಪ್ಪಿಸುತ್ತಿದ್ದಾರೆ ಅವ್ರ ಮೇಲೆ ಕ್ರಮ ಆಗೇ ಆಗ್ತದೆ. ಯಾರು ತಪ್ಪು ಮಾಡಿದ್ದಾರೆ, ಯಾರು ಕಾನೂನು ವಿರುದ್ಧ ಹೋಗೋರೆ, ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತ ಸಂವಿಧಾನ ವಿರುದ್ಧ ಹೋಗೋರೆ ಅವ್ರಿಗೆ ಕ್ರಮ ಆಗೇ ಆಗ್ತದೆ. ಅದಕ್ಕೆ ಯಾರು ಅಡ್ಡಿ ಬರಂಗಿಲ್ಲ. ಕಾನೂನು ಏನಿದೆ ಅದೆಲ್ಲರಿಗೂ ಒಂದೇ. ನಾವಾಗ್ಲಿ ನೀವಾಗ್ಲಿ ಬೇರೆಯವರಾಗ್ಲಿ ಎಲ್ಲರಿಗೂ ಒಂದೇ. ಆದ್ರಿಂದ ಕಾನೂನು ರೀತಿ ಕ್ರಮ ಆಗೋದನ್ನ ನಾವು ಯಾರು ತಡೆಯಕ್ಕಾಗೋದಿಲ್ಲ. ಕಾನೂನು ರೀತಿ ಕ್ರಮ ಆಗ್ತದೆ. ಯಾರು ತಪ್ಪು ಮಾಡೋರಿಗೆ ಶಿಕ್ಷೆ ಆಗದೆ ಆಗ್ತದೆ. ಅದು ಒಂದು. ಆಯ್ತಾ? ಈಗ ನಾಗೇಶ್ ಮಕ್ಕಳೇ ಹೇಳಿದ್ರು, ಈಗ ನಮ್ಮ ಏನು ಗ್ರಾಮದ ವಾತಾವರಣ ಏನಿದೆ ಇದು ವಾಪಸ್ ನಾರ್ಮಲ್ಗೆ ಬರಬೇಕು. ನಾವು ದಿನ 1 ವರ್ಷ 2 ವರ್ಷ 3 ವರ್ಷ ಹಿಂಗೆ ಹೋಗ್ತಾ ಇರಕ್ ಆಗೋದಿಲ್ಲ. ಒಬ್ರಿಗೊಬ್ರು ಕಿಚ್ಚು ನೆಟ್ಕೊಂಡು ಹೋಗಕ್ ಆಗೋದಿಲ್ಲ. ಮುಂಚೆ ನೀವೆಲ್ಲ ಯಾವ ರೀತಿ ನೀವೆಲ್ಲರೂ ಅಕ್ಕ ತಂಗಿ ರೀತಿ ಇದ್ರಿ, ಅಣ್ಣ ತಮ್ಮ ರೀತಿ ಇದ್ರಿ, ಆ ರೀತಿ ಎಲ್ಲರೂ ಶಾಂತಿಯುತವಾಗಿ ಹೋಗ್ಬೇಕು ಅನ್ನೋದು ನಮ್ಮ ಒಂದು ಆಸೆ. ಯಾಕೆಂತಂದ್ರೆ ಅಲ್ರೆ ಗ್ರಾಮಸ್ಥರು ತುಂಬಾ ಮುಗ್ಧರು. ಈಗ ತುಂಬಾ ಒಟ್ಟಿಗೆ ಹೋಗ್ತಿದ್ರಿ. ಎಲ್ಲ ಮಾರಿ ಹಬ್ಬ ಒಟ್ಟಿಗೆ ಮಾಡಲ್ವಾ? ಎಲ್ಲ ಜಾತ್ರೆ ಒಟ್ಟಿಗೆ ಮಾಡಲ್ವಾ? ಮಾಡ್ತಿರೋ ಇಲ್ವೋ? ಆ ರೀತಿ ಎಲ್ಲರೂ ಒಟ್ಟಿಗೆ ಹೋಗ್ಬೇಕು, ಎಲ್ಲ ಸೌಲಭ್ಯ ಹೋಗ್ಬೇಕು ಅನ್ನೋದು ನಮ್ಮ ಒಂದು ಇಚ್ಛೆ. ಯಾಕಂದ್ರೆ ನಾವೆಲ್ಲ ಬೇರೆ ಕಡೆ ಬದುಕ್ತಾ ಇರ್ತೀವಿ. ನಾವಾಗ್ಲಿ ಅನಿಲ್ ಅವರಾಗ್ಲಿ ಬೇರೆ ಬೇರೆ ಕಡೆ ಬದುಕ್ತಾ ಇರ್ತೀವಿ. ಇಲ್ಲಿ ಬಂದು ಸಂಘಟನೆಯವರೆಲ್ಲ ಬೇರೆ ಕಡೆ ಬದುಕ್ತಾ ಇರ್ತಾರೆ. ಆದ್ರೆ ಅಲ್ರೆ ಗ್ರಾಮದಲ್ಲಿ ಬದುಕಿ ಬಾಳಬೇಕಾಗಿರೋದು ನೀವು, ನಿಮ್ಮ ಮಕ್ಕಳು, ನಿಮ್ಮ ಮರಿಮೊಮ್ಮ. ಹೌದಾ ಇಲ್ವೋ? ಅದಕ್ಕೋಸ್ಕರ ಯಾರಿಗೂ ಅಂತಂದ್ರೆ ಆಗೋದಿಲ್ಲ. ಅದನ್ನ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ. ಕೇಳಿ, ಯಾರಿಗೂ ಅಂತಂದ್ರೆ ಆಗೋದಿಲ್ಲ. ಎಲ್ಲ ಬರ್ಲಿ. ಬಂದ ಮೇಲೆ ನಾವು ಶಾಂತಿ ಸಭೆ ಮಾಡೋಣ.